ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಸಂಕ್ರಾಂತಿ ನಮಸ್ಕಾರ. ಸೊ ಈ ಒಂದು ಪ್ಲೇಸ್ ಅನ್ನ ನೀವು ನೋಡ್ತಾ ಇದ್ದೀರಲ್ಲ, ಇದು ನಾವಿರುವಂತಹ ಹೋಟೆಲ್ನ ಮುಂದುಗಡೆ ಒಂದು ದೃಶ್ಯ, ಮಾರ್ನಿಂಗ್ ವ್ಯೂ. ಸೊ ನಿನ್ನೆ ನಂಗೆ ಸರಿಯಾಗಿ ನಿದ್ದೆ ಬೀಳಲಿಲ್ಲ. ಕಾರಣ ಅಂತೇಳಿ ಹೇಳಿದ್ರೆ ಇವತ್ತು ನಾವು ಸೋನ್ಮಾರ್ಗ್ ಹೋಗ್ತಾ ಇದ್ದೇವೆ ಅಂತೇಳಿ. ಸೋನ್ಮಾರ್ಗ್ ಅಂತೇಳಿ ಹೇಳಿದ್ರೆ ಸ್ನೋ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುವಂತದ್ದು, ಹಿಮಾವೃತ ಒಂದು ಪರ್ವತವನ್ನು ನೋಡುವಂತದ್ದು, ಒಂದು ಸುಂದರವಾದಂತಹ ಒಂದು ದೃಶ್ಯವನ್ನು ಅನುಭವಿಸುವಂತದ್ದು. ಸೊ ಇದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಹೋಗ್ತಾ ಇದ್ದೇವೆ. ಸೊ ಬೆಳಗ್ಗೆ ನಾವು ವಿದಿನ್ 8:15 ಒಳಗಾಗಿ ಎಲ್ಲರೂ ಕೂಡ ಜಟ್ಪಟ್ಟಾಗಿ ತಯಾರಾಗಿ ಅಲ್ಲಿ ಹೊರಟ್ವಿ. ಬೆಳಗ್ಗಿನ ನಮ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತೆ ಛೋಲೆ ಇತ್ತು. ಎಲ್ಲರದನ್ನ ತಿನ್ಕೊಂಡು 8:30 ಒಳಗಾಗಿ ನಾವು ವೆಹಿಕಲ್ ಅನ್ನ ಹತ್ತಿದ್ವಿ. ಸೊ ನಮ್ಮ ಒಂದು ಇವರು ನನ್ನ ಭಾವ, ನನ್ನ ತಮ್ಮ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಾವು ಜಾಸ್ತಿ ಎಕ್ಸೈಟೆಡ್ ಇದ್ದೇವೆ ಈ ಒಂದು ಪ್ಲೇಸಿಗೆ ಹೋಗ್ಲಿಕ್ಕೆ. ಸೊ ಇವತ್ತು ಚೆನ್ನಾಗಿ ಕೋಟ್, ಅದೇ ರೀತಿ ಕೈಗೆ ಗ್ಲೌಸ್, ಕಾಲಿಗೆ ಬೆಚ್ಚಗಿನ ಸಾಕ್ಸ್ ಇದನ್ನೆಲ್ಲರೂ ಇಟ್ಕೊಂಡು ಹೊರಟಿದ್ದೇವೆ. ಯಾಕಂತೇಳಿ ಹೇಳಿದ್ರೆ ಅದು ತುಂಬಾ ಒಂದು ಹಿಮಾವೃತವಾದಂತ ಸ್ಥಳ. -4 ಡಿಗ್ರಿ ಇದೆ ಅಂತೇಳಿ ಹೇಳಿ ಬೆಳಗಿನ ಒಂದು ನಾವು ವೆದರ್ ರಿಪೋರ್ಟ್ ನೋಡುವಾಗ ನಮ್ಗೆ ಗೊತ್ತಾಯ್ತು. ಸೊ ಅಲ್ಲಿಗೆ ನಾವು ಹೊರಟ್ವಿ. ಸೊ ಹೋಗ್ತಾ ಇರ್ಬೇಕಾದ್ರೆ ಈ ಸಾಸಿವೆಯ ಹೊಲ, ಸರ್ಸೋಂಕಾ ಖೇತ್ ಅಂತೇಳಿ ಏನ್ ಹೇಳ್ತೇವೆ, ಅಲ್ಲಿ ಇಲ್ಲಿ ಇರುವಂತ ಒಂದು ಸುಂದರವಾದಂತ ಪ್ರಕೃತಿ ದೃಶ್ಯ ಇದನ್ನೆಲ್ಲ ನೋಡ್ತಾ ಹೋದ್ವಿ. ಸೊ ಅಲ್ಲಿ ಹೋಗುವಾಗ ನಾವು ಆಪಲ್ ಅನ್ನ ಕೊಳ್ಳಿಕ್ಕೆ ಕೆಳಗೆ ಇಳಿದ್ವಿ. ಆಪಲ್ ನೋಡಿ ಈ ರೀತಿ ಇತ್ತು, ಯೆಲ್ಲೋ ಕಲರ್ ಆಪಲ್. ಇಲ್ಲಿ ಡ್ರೈವರ್ ಹೇಳಿದ್ರು, ಈ ಕಾಶ್ಮೀರದಲ್ಲಿ ಇಂತಹ ಆಪಲ್ ಗಳನ್ನು ಹೊರಗಿಟ್ರು ಕೂಡ 3 ರಿಂದ 4 ತಿಂಗಳು ಹಾಗೆ ಇರ್ತದೆ, ಹಾಳೆ ಆಗುದಿಲ್ಲ ಅಂತೇಳಿ ಹೇಳಿ ಇಲ್ಲಿನ ವೆದರಿಗೆ. ಸೊ ಇಲ್ಲಿನ ಒಂದು ಕಾಶ್ಮೀರದ ಒಂದಷ್ಟು ವಿಷಯಗಳನ್ನ ಕೇಳ್ತಾ ಮಾತಾಡ್ತಾ ಈ ವ್ಯೂ ಅನ್ನ ನೋಡ್ತಾ ನಾವು ಸಾಗಿದ್ದೇ ನಮ್ಗೆ ಗೊತ್ತಾಗ್ಲಿಲ್ಲ. ಮಧ್ಯದಲ್ಲಿ ಅಂತಾಕ್ಷರಿ ಕೂಡ ಆಡ್ತಾ ಇದ್ವಿ. मिट जाए हम बोलो सुबह शाम, हरे कृष्ण हरे राम। मामा मेरे ख्वाबों में जो आए, आके मुझे छेड़ जाए, उनसे कहो कभी सामने तो आए, ख्वाबों में जो आए। चंद सनवा यारो दोस्ती बड़ी हसीन है, बिना हो तो क्या फिर बोलो ये जिंदगी है, ओ रास्ता बेगरज कोई तो ओ रास्ता. ಹೀಗೆ ಖುಷಿಯಾಗಿ ಅಂತಾಕ್ಷರನ್ನ ಆಡ್ತಾ ಆಡ್ತಾ ಸಾಗ್ಬೇಕಾದ್ರೆ ಈ ಸೋನ್ಮಾರ್ಗ್ನ ಒಂದು ಟನಲ್ ಬರ್ತದೆ. ಸೊ ಹತ್ರ ತಲುಪಿದ್ವಿ. ಸುಮಾರು 6 ಕಿಲೋಮೀಟರ್ನ ಒಂದು ಉದ್ದವಾದಂತಹ ಟನಲ್, ಭಾರಿ ಒಂದು ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ನೀವು ನೋಡಬಹುದು ಅದನ್ನ. ನಾವೊಂದು ಇದ್ದಂತ ಸ್ಥಳದಿಂದ ಇಲ್ಲಿಗೆ ಈ ಸೋನ್ಮಾರ್ಗಿಗೆ ಸುಮಾರು 100 ಕಿಲೋಮೀಟರ್ ಇದೆ. 2.5 ಗಂಟೆಗಳ ಕಾಲ ಒಂದು ಜರ್ನಿ ಇತ್ತು. ಮಧ್ಯದಲ್ಲಿ ಫುಲ್ ಟ್ರಾಫಿಕ್ ಎಲ್ಲ ಇತ್ತು. ನಮ್ಗೆ ಸ್ವಲ್ಪ ಹೋಗ್ಬೇಕಾದ್ರೆ ಅಷ್ಟು ನಿರರ್ಗಳವಾಗಿ ಹೋಗ್ತಾ ಇರ್ಲಿಕ್ಕೆ ಆಗ್ಲಿಲ್ಲ. ಬಟ್ ಈ ಟನಲ್ ಅಲ್ಲಿ ಮಾತ್ರ ಒಂದು ಆರಾಮದಲ್ಲಿ ಸಾಗಿದ್ವಿ. 6 ಕಿಲೋಮೀಟರ್ನ ಒಂದು ಟನಲ್. ಇಲ್ಲಿ ಹೊರಗೆ ಬಂದ ಹಾಗೆ ಕಾಣ್ತಾ ಇರುವ ವ್ಯೂ ಉಂಟಲ್ಲ, ಅಬ್ಬಾ, ಖಂಡಿತವಾಗಿಯೂ ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ ಅಂತೇಳಿ ಹೇಳೋದ್ರಲ್ಲಿ 2 ಮಾತಿಲ್ಲ. ಅಂತ ಒಂದು ಅದ್ಭುತವಾದಂತಹ ಪ್ರಾಕೃತಿಕ ದೃಶ್ಯ. ಅದೇ ರೀತಿ ನಾವಿಲ್ಲಿ ಸೋನ್ಮಾರ್ಗ್ ಬಂದ ಹಾಗೆ ನಾವು ಆ ಒಂದು ಪ್ಲೇಸಿಗೆ ಇಲ್ಲಿ ಹೋಗ್ಲಿಕ್ಕಿತ್ತು ನೋಡಿ, ಅಲ್ಲಿಗೆ ನಮ್ಮನ್ನ ಕುದುರೆಗಳ ಮೇಲೆ ಕೂತ್ಕೊಂಡು ನಾವು ಹೋಗ್ಬೇಕಾಗಿತ್ತು. ಸೊ ನಾನ್ ನೋಡಿ ಇಲ್ಲಿ ನಿಮ್ಗೆ ವೇವ್ ಮಾಡ್ತಾ ಇದ್ದೇನೆ, ಅದು ನಾನು ಮತ್ತು ನನ್ನ ತಮ್ಮನ ಮಗಳು, ಟ್ವಿನ್ ಅಲ್ಲಿ ಒಬ್ಬಳು ಸ್ವರ ಅಂತೇಳಿ ಹೇಳಿ ನಾವು ಜೊತೆಯಲ್ಲಿ ಕೂತು ಬಂದ್ವಿ. ನಂಗೆ ಒಂದ್ ಸ್ವಲ್ಪ ಹೆದರಿಕೆ ಆಯ್ತು ಮಾತ್ರ. ಯಾಕಂತೇಳಿ ಹೇಳಿದ್ರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ರೀತಿ ಎಲ್ಲ ಬರುವಂತದ್ದು. ಸೊ ಇಲ್ಲಿಗೆ ಮಾತ್ರ ಎಲ್ಲರೂ ಕೂಡ ಖಂಡಿತವಾಗಿಯೂ ನಮ್ಮ ಒಂದು ಬದುಕಿನಲ್ಲಿ ಒಮ್ಮೆ ಬಂದು ಹೋಗ್ಲೇಬೇಕು. ಯಾಕಂತೇಳಿ ಹೇಳಿದ್ರೆ ಇಲ್ಲಿ ಬಂದು ಇದನ್ನ ನೋಡಿದಾಗ, ಇದನ್ನೊಂದು ಫೀಲ್ ಮಾಡಿದಾಗ ಅಂತ ಆಗುವಂತ ಒಂದು ಸಂತೋಷ ಇದೆಯಲ್ಲ, ಅದು ಶಬ್ದಗಳಲ್ಲಿ ವ್ಯಕ್ತಪಡಿಸಲಿಕ್ಕೆ ಅಸಾಧ್ಯ ಅಂತೇಳಿ ಹೇಳ್ತಾ ನಾಳೆ ಮತ್ತೆ ಸಿಗುವ. ಬಾಯ್.
ಇದೆಲ್ಲ 3ನೇ ದಿನದ ವಿಚಾರವಾದರೆ 4ನೇ ದಿನ ನಾವು ಪೆಹಲ್ಗಾಮ್ ಅನ್ನುವಂಥ ಒಂದು ಪ್ಲೇಸಿಗೆ ಹೊರಟ್ವಿ. ಬೆಳಗ್ಗೆ ಬ್ರೆಡ್ ಮತ್ತು ಬಟರ್ ಆಮ್ಲೆಟ್ ಇದೆಲ್ಲ ಇತ್ತು ನಮಗೆ ತಿಂಡಿಗೆ. ಒಟ್ಟಾರೆ ಹೇಳೋದಾದರೆ ಇಂಗ್ಲೀಷರ ಬ್ರೇಕ್ಫಾಸ್ಟ್. ಸೊ ಇದನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಹೊರಟ್ವಿ. ಜೋಡಿಗಳು ಟ್ವಿನ್ನಿಂಗಲ್ಲಿ ಬಂದಿದ್ದರು, ನನ್ನ ಅಕ್ಕ ಅದೇ ರೀತಿ ನನ್ನ ತಮ್ಮನ ಜೋಡಿ ಎಲ್ಲ. ಸೊ ನಮ್ಮ ಮಕ್ಕಳು ಕೂಡ ಭಾರಿ ಖುಷಿಯಲ್ಲಿದ್ದರು. ಎಲ್ಲರೂ ಕೂಡ ಇವತ್ತು 3 ವ್ಯಾಲಿಗೆ ಹೋಗ್ಲಿಕ್ಕಿದೆ ಅಂತೇಳಿ ಹೋಗುವಾಗ ನಮಗೆ ಸಿಕ್ಕಿದ್ದು ದೋಸಾ ಆ್ಯಂಡ್ ಇಡ್ಲಿ ಡಿಲೈಟ್. ಸೊ ಕಾಶ್ಮೀರದಲ್ಲಿ ನಮ್ಮ ಉಡುಪಿಯ ಒಂದು ಹೋಟೆಲನ್ನು ನೋಡಿ ನಮಗೂ ಖುಷಿ ಆಯಿತು. ಸೊ ಅಲ್ಲಿಂದ ಸಾಗಿದವರೇ ಹೀಗೆ ಸಾಗ್ತಾ ಹೋದೆವು. ಎಂಥ ಅದ್ಭುತವಾದಂಥ ವಾತಾವರಣ ಅಂತೇಳಿ ಹೇಳಿದ್ರೆ, ಕಾಶ್ಮೀರದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮಗೆ ನಾನು ಹೇಳಲೇಬೇಕು. ಒಂದೊಂದು ಆ್ಯಪಲ್, ಮತ್ತೊಂದು ನಾವಲ್ಲಿ ಕಂಡುಕೊಂಡದ್ದು ಏನಪ್ಪ ಅಂತೇಳಿ ಹೇಳಿದ್ರೆ, ಜನರಿದ್ದಾರಲ್ಲ ತುಂಬ ಒಳ್ಳೆಯವರು. ಹೆಣ್ಣು ಮಕ್ಕಳಿಗಂತೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಶಾಂತಿ ಮತ್ತು ಸೌಹಾರ್ದ ಒಂದು ಪ್ರಿಯರು. ಟೂರಿಸ್ಟಿಗಂತೂ ಅಂತೇಳಿ ಹೇಳಿದರೆ ಯಾರು ಒಂದು ಬೇರೆ ಪ್ಲೇಸಿಂದ ಬರ್ತಾರೆ ಅವರಿಗಂತೂ ತುಂಬ ರೆಸ್ಪೆಕ್ಟನ್ನು ಕೊಡ್ತಾರೆ. ಹೆಣ್ಣು ಮಕ್ಕಳನ್ನು ವಿಶೇಷವಾಗಿ ತುಂಬ ಗೌರವದಿಂದ ಕಾಣ್ತಾರೆ. ಸೊ ಇದರಲ್ಲಿ ನಂಗೆ ಭಾರಿ ಖುಷಿ ಆಯಿತು. ಈ ಬರ್ತಾ ಬರ್ತಾ ನಮಗಿದು ಸರ್ಸೋಂ ಕಾ ಖೇತ್ ಅಂತೇಳಿ ಕೆಲವೊಂದು ಹಿಂದಿ ಫಿಲ್ಮ್ಗಳಲ್ಲೆಲ್ಲ ಇದು ತುಂಬ ಒಂದು ಡ್ಯಾನ್ಸಲ್ಲೆಲ್ಲ ಬೇಕೇ ಬೇಕು. ತುಂಬ DDLJ ಅಂತೇಳಿ ಹೇಳಿ ನೀವು ಫಿಲ್ಮ್ ನೋಡಿದ್ದಿರ್ಬೋದು, ಶಾರುಖ್ ಖಾನಿದ್ದು. ಅಲ್ಲೆಲ್ಲ ಈ ಸರ್ಸೋ ಕಾ ಖೇತ್ ಎಲ್ಲ ತುಂಬ ಫೇಮಸ್. ಸೊ ಅಲ್ಲಿ ಸಹ ಹೋಗಿ ಒಂದು ಫೋಟೋ ತೆಗೆದು ಅದ್ರ ಮುಂದೆ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ನಮಗೆ ತಗೊಂಡೋಗ್ಲಿಕ್ಕೆ ಬೇಕಿತ್ತು. ಸೊ ಒಂದೊಂದೇ ನೋಡಲಿಕ್ಕೆ ನಾವಿಲ್ಲಿ ಬಂದ್ವಿ. ಸೊ ಇದನ್ನು ಏನು ನೋಡ್ತಿದ್ದೀರಿ ನೋಡಿ, ಇದು ಕಾಶ್ಮೀರಿ ಬೆಳ್ಳುಳ್ಳಿ ಅಂತ ಸಣ್ಣ ಗುಂಡಗೆ ಇದೆ. ಸೊ ಇದನ್ನು ಊಟಕ್ಕೆಲ್ಲ ಬೆಳಗ್ಗೆ ಎದ್ದು ತಿಂದರೆ BP ಕಡಿಮೆ ಆಗ್ತದೆ ಮತ್ತು ತುಂಬ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತೇಳಿ ಹೇಳಿದರು. ಸೊ ನಾನು ರಾಜ್ಮಾ, ಕೇಸರ್, ವಾಲ್ನಟ್ ಸೋಪ್ ಇದನ್ನೆಲ್ಲ ತಗೊಂಡೆ. ಫುಲ್ ನೋಡಿ ಇಲ್ಲಿ ಕೇಸರಿದ್ದು ಎಲ್ಲ ರೀತಿಯ ಪ್ರಾಡಕ್ಟ್ ಇದೆ, ಡ್ರೈ ಫ್ರೂಟ್ಸ್ ಇದೆ. ಇಂತಹ ಹಲವಾರು ಅಂಗಡಿಗಳು ನಿಮಗೆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸಿಗ್ತದೆ. ಪೆಹಲ್ಗಾಮಿಗೆ ಹೋಗುವಂತಹ ಒಂದು ಆನ್ ದ ವೇಯಲ್ಲಿ ಇದೆಲ್ಲವೂ ನಿಮಗೆ ಸಿಗ್ತದೆ. ಸೊ ಇಂತಹ ಬಹಳಷ್ಟು ಅಂಗಡಿಗಳಿದೆ. ನನಗನ್ನಿಸ್ತದೆ ಒಂದು 100ರಿಂದ 120 ಅಂಗಡಿಗಳಿದೆ. ಎಲ್ಲವೂ ಕೂಡ ಕೇಸರಿಂದ ಆರಂಭವಾಗುವಂತಹ ಒಂದು ಅಂಗಡಿಗಳು. ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಇದೆ. ಬೆಲೆಯನ್ನು ಕಡಿಮೆ ಅಂತೇಳಿ ಹೇಳಿಲ್ಲ, ಬಟ್ ಫ್ರೆಶ್ ಆಗಿರುವಂಥ ಚೆನ್ನಾಗಿರುವಂತಹ ಒಂದು ಮಾಲ್ ಸಿಗ್ತದೆ ಅಂತ ಹೇಳಿ. ನಾವು ಹೋದಂಥ ಪ್ಲೇಸಿನ ಹೆಸರು ಜಮೀನ್ದಾರ್ ಕೇಸರ್ ಕಿಂಗ್ ಅಂತೇಳಿ. ಜನರೊಂದು ಕಡಿಮೆ ಆಗೋದಂತೇಳಿ ಹೇಳಿಲ್ಲ, ಫುಲ್ಲು ಬರ್ತಾಯಿದ್ರು. ಸೊ ಎಲ್ಲಿ ಹೋದರೂ ಕೂಡ ನನಗೆ ಇಷ್ಟವಾಗುವಂಥದ್ದು ಇದು ಖಾವಾ ಟೀ ಅಂತೇಳಿ ಹೇಳಿ. ಸೊ ಅದನ್ನು ನಾನು ಹೆಚ್ಚಾಗಿ ಈ ಕಾಶ್ಮೀರಕ್ಕೆ ಬರುವಾಗ ಕುಡಿದಿದ್ದೇನೆ. ಮತ್ತೊಂದು ಏನಂತ ಹೇಳಿದರೆ, ಇಲ್ಲಿ ಕಾಶ್ಮೀರಲ್ಲಿ ಯಾವ ಸ್ವೀಟ್ ಒಳ್ಳೆ ಸಿಗ್ತದೆ ಅಂತೇಳಿ ಹೇಳಿದರೆ ಯಾವ ಸ್ವೀಟು ಇಲ್ಲ. ಇಲ್ಲಿಯ ಜನರು ಸ್ವೀಟೇ ತಿನ್ನೋದಿಲ್ಲ, ಬರೀ ರೋಟಿ, ರಾಜ್ಮಾ ಪದಾರ್ಥ ಮತ್ತು ಸಾಗ್ ಅಂತೇಳಿ ಹೇಳಿ ಅದು ಅವರನ್ನು ಬೆಚ್ಚಗಿಡ್ತದಂತೆ. ಸೊ ಅದನ್ನೇ ಅವರು ಹೆಚ್ಚಾಗಿ ತಿಂತಾರೆ. ಸೊ ನಾವು ಹೋಗ್ತಾ ಇರಬೇಕಾದ್ರೆ ಎಲ್ಲವೂ ಈ ಸರ್ಸೋ ಕಾ ಖೇತ್ ಅಂತೇಳಿ ಏನು ಹೇಳ್ತೇವೆ ಇದೇ ಇತ್ತು. ನೋಡುವಾಗ ಎಷ್ಟು ಖುಷಿ ಆಗ್ತದೆ ಅಂತೇಳಿ ಹೇಳಿದರೆ, ಆಹ್ಲಾದಕರವಾದಂಥ ವಾತಾವರಣ, ಸುಂದರ ದೃಶ್ಯ, ಅದರ ಮಧ್ಯೆ ಈ ಒಂದು ಸಾಸಿವೆಯ ಒಂದು ಹೊಲ ಹೇಳಲಿಕ್ಕೆ ಒಂದು ಶಬ್ದಗಳೇ ಇಲ್ಲ ನನ್ನಲ್ಲಿ. ತುಂಬ ಖುಷಿ ಆಗ್ತಾ ಇತ್ತು. ಮತ್ತೊಂದು ಏನಪ್ಪ ಅಂತೇಳಿ ಹೇಳಿದರೆ, ಇಲ್ಲಿಯ ಜನರು 6 ತಿಂಗಳು ಕೆಲಸ ಮಾಡಿದರೆ 6 ತಿಂಗಳವರಲ್ಲಿ ಯಾವುದೇ ಕೆಲಸ ಇರೋದಿಲ್ಲ ಅಂತ ಹೇಳಿದರೆ ಅಷ್ಟೊಂದು ಸ್ನೋಫಾಲ್ ಆಗ್ತದೆ. ಸೊ ಹಾಗಾಗಿ ಈಗ ನಾವು ಅಂತೇಳಿ ಹೇಳಿದರೆ ಟೂರಿಸ್ಟ್ ಎಲ್ಲ ಬರ್ತಾರಲ್ಲ, ಈ ಸಮಯದಲ್ಲಿ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿರ್ತಾರೆ. ಸೊ ನಾವು ಸಾಗ್ತಾ ಹೋದ ಹಾಗೆ ನಮಗೆ ಡ್ರೈವರ್ ಹೇಳಿದರು, ಇಡೀ ನಮ್ಮ ಕ್ರಿಕೆಟ್ ಟೀಮಿಗೆ ಬ್ಯಾಟಲ್ಲಿ ಏನು ಸಪ್ಲೈ ಮಾಡ್ತಾರೆ ನೋಡಿ, ಆ ಬ್ಯಾಟನ್ನು ಕೂಡ ಇಲ್ಲಿಯೇ ಯಾವುದೋ ಒಂದು ನನಗೆ ಮರದ ಹೆಸರೊಂದು ಮರ್ತೋಯ್ತು, ಆ ಒಂದು ಮರದಿಂದ ಮಾಡ್ತಾರಂತೆ. ಅದೇ ಬ್ಯಾಟನ್ನು ಎಲ್ಲರೂ ಯೂಸ್ ಮಾಡುವಂಥದ್ದು ಅಂತೇಳಿ ಹೇಳಿ ಕ್ರಿಕೆಟರ್ಸ್. ಅದೇ ರೀತಿ ಇಲ್ಲಿ ನೀವು ಬಿಳಿ ಬಣ್ಣದ ಹೂಗಳನ್ನು ನೋಡ್ತಿದ್ದೀರಲ್ಲ, ಇದೆಲ್ಲ ಆ್ಯಪಲ್ ಟ್ರೀ. ನಾವಿದ್ರ ಸೀಸನಲ್ಲಿ ಬಂದರೆ ಉಂಟಲ್ಲ, ನೋಡಲಿಕ್ಕೆ 2 ಅಲ್ಲ 10 ಕಣ್ಣಿದ್ರೂ ಸಾಕಾಗೋದಿಲ್ಲ. ಈ ಏನು ಬಿಳಿ ಬಣ್ಣದ ಹೂಗಳನ್ನು ನೋಡ್ತಿದ್ದೀರಾ ಅದೆಲ್ಲವೂ ಕೂಡ ಅದರಲ್ಲಿ ಆ್ಯಪಲ್, ಕೆಂಪು ಬಣ್ಣದ ಆ್ಯಪಲ್ಗಳು ತುಂಬಿರ್ತವೆ. ಸೊ ಈ ರೀತಿ ಆ್ಯಪಲ್ ಟ್ರೀ ಇರ್ತದೆ. ಸೊ ನಮಗೂ ಇದು ಪ್ರಥಮವಾಗಿ ನಾವು ನೋಡುವಂಥದ್ದು. ತುಂಬ ಒಂದು ಪರಿಮಳ ಭರಿತವಾದಂತಹ ಬಿಳಿ ಬಣ್ಣದ ಹೂ. ಸೊ ಅದರ ನಂತರ ನಾವು ಆಫ್ಟರ್ನೂನ್ ಲಂಚಿಗಾಗಿ ಇದು ಆ್ಯಪಲ್ ಹವೇಲಿ ಅನ್ನುವಂಥ ಒಂದು ಪ್ಲೇಸಿಗೆ ನಿಲ್ಲಿಸಿದ್ವಿ. ತುಂಬ ಒಳ್ಳೆದಿತ್ತು ಫುಡ್ ಎಲ್ಲ.
ಪಹಲ್ಗಾಮ್ ಹೋಗುವಂಥ ಒಂದು ಪ್ಲೇಸ್ನ ಮಧ್ಯದಲ್ಲಿ. ಸೊ ಅಲ್ಲಿ ನಾವು ಒಂದಷ್ಟು ರೀಲ್ಸ್ಗಳು, ಫೋಟೋಗಳು, ವಿಡಿಯೋಗಳು ಇದನ್ನೆಲ್ಲ ತೆಗೆದು ನಮ್ಮ ಮುಂದಿನ ಒಂದು ಡೆಸ್ಟಿನೇಷನ್ ಹತ್ರ ಸಾಗಿದೆವು. ಅದು ಅಂತೇಳಿ ಹೇಳಿದರೆ ಪಹಲ್ಗಾಮ್. ಅದರಲ್ಲಿ ಫಸ್ಟಿಗೆ ನಾವು ಹೋದದ್ದು ಅರು ವ್ಯಾಲಿ ಅಂತೇಳಿ ಹೇಳಿ. ಸೊ ಅದು ಕೂಡ ಚೆನ್ನಾಗಿತ್ತು. ಫುಲ್ ಕಣಿವೆಯಂಥ ಪ್ರದೇಶ, ನೀರು ಹೋಗ್ತಾ ಇರುವಂಥದ್ದು. ಅದರ ನಂತರ ಸಿಗುವಂಥದ್ದು ಚಂದನ್ವಾರಿ. ಸೊ ಇಲ್ಲಿ ನೀವೇನು ಪ್ಲೇಸ್ ನೋಡ್ತಾ ಇದ್ದೀರಿ ನೋಡಿ, ಇದರ ಹೆಸರು ಚಂದನ್ವಾರಿ. ಇಲ್ಲಿ ಕೂಡ ಫುಲ್ಲು ಸ್ನೋ ಇತ್ತು. ಇದು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೋಗುವಾಗ ಆಚೆ ಈಚೆ ಫುಲ್ ಅಂಗಡಿಗಳು. ಒಂದು ನಿಮಗೆ ಯಥೇಚ್ಛವಾಗಿ ಎಲ್ಲ ಕಡೆ ನೋಡಲಿಕ್ಕೆ ಸಿಗುವಂಥದ್ದು ಮ್ಯಾಗಿ. ಎಷ್ಟು ಬೇಕಾದರೂ ಮ್ಯಾಗಿಯನ್ನು ಅಂತೇಳಿ ಹೇಳಿದ್ರೆ ಇಲ್ಲಿ ಸಿಗುವಂಥದ್ದೇ ಮ್ಯಾಗಿ. 10 ರೂಪಾಯಿ ಮ್ಯಾಗಿ ಪ್ಯಾಕೆಟ್ ಏನಿದೆ ಅದಕ್ಕೆ 100-110 ರೂಪಾಯಿ ಮಾಡಿ ಮಾರ್ತಾರೆ. ಟೂರಿಸ್ಟ್ ಪ್ಲೇಸ್, ಇದನ್ನೆಲ್ಲ ನಾವು ಕೇಳುವ ಹಾಗಿಲ್ಲ. ಸೊ ಅವ್ರು ಹೇಳಿದ ರೇಟನ್ನು ಕೊಟ್ಟು ಮ್ಯಾಗಿ ಇಲ್ಲಿ ಸಿಗುವಂಥದ್ದು. ಮತ್ತೊಂದು ಖಾವಾ ಟೀ. ಸೊ ಇದು ಎರಡನ್ನು ನಾವು ಹೈಯೆಸ್ಟ್ ತಿಂದಿದ್ದೇವೆ ಎಲ್ಲ ದಿನಗಳಲ್ಲಿ ಕೂಡ. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು. ಚಂದನ್ವಾರಿ ಫುಲ್ ಇಲ್ಲಿ ಸಣ್ಣ ಸಣ್ಣ ಸ್ಟಾಲ್ಸ್ಗಳೆಲ್ಲ ಇದೆ. ನಿಮಗೆ ಬೇಕಾದಂಥ ಶಾಲ್, ಅದೇ ರೀತಿ ಜ್ಯುವೆಲ್ರಿ ಎಲ್ಲವನ್ನು ಕೂಡ ನೀವು ಇಲ್ಲಿ ತಗೊಳ್ಬೋದು. ಮತ್ತು ನಮಗೆ ಕರ್ನಾಟಕದವರು ಕೂಡ ಕೆಲವರು ಎಲ್ಲ ಇಲ್ಲಿ ಸಿಕ್ಕಿದ್ರು. ಸೊ ಇಲ್ಲಿ ನಾವು ಒಂದಷ್ಟು ಫೋಟೋಸ್ಗಳು, ವಿಡಿಯೋಸ್ಗಳನ್ನೆಲ್ಲ ಮಾಡ್ತಾ ಮುಂದೆ ಸಾಗಿದ್ವಿ. ಪಹಲ್ಗಾಮ್ ಅಂತೇಳಿ ಹೇಳಿದರೆ 3 ಪ್ಲೇಸಸ್ ತುಂಬ ಇಲ್ಲಿ ಒಂದು ಫೇಮಸ್ ವ್ಯಾಲಿಯಲ್ಲಿ. ಒಂದು ಅಂತೇಳಿ ಹೇಳಿದರೆ ಅರು ವ್ಯಾಲಿ, ಚಂದನ್ವಾರಿ ಮತ್ತು ಇದು ಬೇತಾಬ್ ವ್ಯಾಲಿ ಅಂತೇಳಿ ಹೇಳಿ. ಸನ್ನಿ ಡಿಯೋಲ್ ಮತ್ತು ಅಮೃತಾ ಸಿಂಗ್ನ ಒಂದು ಫಿಲ್ಮ್ ಆಗಿತ್ತು ಬೇತಾಬ್ ಅಂತೇಳಿ ಹೇಳಿ. ಅದು ಇದೇ ಪ್ಲೇಸಿನಲ್ಲಿ ಆದಂತೆ. ಅದರ ನಂತರ ಇದಕ್ಕೆ ಬೇತಾಬ್ ವ್ಯಾಲಿ ಅಂತೇಳಿ ಹೇಳ್ತಾರೆ. ಅಲ್ಲಿ ನನಗೆ ಸಿಕ್ಕಿದಂಥ ಸ್ವೀಟ್ ಈ ಒಂದು ತೆಂಗಿನಕಾಯಿಯನ್ನು ಹೋಲುವಂಥ ಒಂದು ಸ್ವೀಟ್, ಕೋಕೋನಟ್ ಬರ್ಫಿ ಅಂತೇಳಿ ಹೇಳ್ತಾರೆ. ಇದು ಕೂಡ ತುಂಬ ಒಳ್ಳೆದಿತ್ತು. ನೀವು ಕೂಡ ಖಂಡಿತ ಟ್ರೈ ಅಂತೇಳಿ ಹೇಳ್ತಾ ಚಳಿ ಕಾಶ್ಮೀರದಿಂದ ಎಲ್ಲರಿಗೂ ಕೂಡ ಪ್ರೀತಿಯ ಬಾಯ್. ನಾಳೆ ಮತ್ತೆ ಸಿಗೋಣ.